ಕನ್ನಡ ಏನೆ ಕುಣಿದಾಡುವುದೆನ್ನಿದೆ, ಕನ್ನಡ ಏನೆ ಕಿವಿ ನಿಮಿರುವುದು. ಹೌದು, ಕನ್ನಡಿಗರಿಗೆ ಕನ್ನಡ ಅನ್ನೋ ಪದನ ಎಲ್ಲೇ ಕೇಳಿದ್ರು ಮೈಮನ ಮರೆತು ನಿಂತು ಬಿಡ್ತೀವಿ. ಯಾಕಂದ್ರೆ ನಮ್ಮ ಭಾಷೆ ಮೇಲೆ ನಮಗೆ ಅಷ್ಟೊಂದು ಅಪಾರವಾದ ಭಕ್ತಿ ಮತ್ತು ಗೌರವಗಳು ಇರೋದ್ರಿಂದನೇ. ಎಲ್ಲರಿಗೂ ನಮಸ್ಕಾರ. ಸಮಸ್ತ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ರಾಜ್ಯೋತ್ಸವ ಅನ್ನೋ ಕಾರಣಕ್ಕೆ ಕನ್ನಡನ ಮಾತಾಡೋದಲ್ಲ, ಯಾವಾಗ್ಲೂ ಕನ್ನಡಿಗರು ನಾವು ಕನ್ನಡನೇ ಮಾತಾಡ್ತೀವಿ ಅನ್ನೋ ಹೆಮ್ಮೆನ ತೋರಿಸ್ಕೊಂಡು ವರ್ಷ ಪೂರ್ತಿ ಆಯಸ್ಸು ಪೂರ್ತಿ ಕನ್ನಡನ ಗೌರವಿಸೋ, ಕನ್ನಡನ ಮಾತಾಡೋ ಜನರೇ ನಿಜವಾದ ಕನ್ನಡಿಗರು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲೀಡ್ ವಿತ್ ಲೀಲಾ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಭಾಷೆ ಮಾತಾಡೋ ಪ್ರದೇಶಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಪ್ರತ್ಯೇಕ ರಾಜ್ಯ ಅಂತ ಗುರುತಿಸಿ ಅದಕ್ಕೆ ಸಿಗಬೇಕಾದ ಮನ್ನಣೆಗಳನ್ನೆಲ್ಲ ಕೊಟ್ಟಂತಹ ದಿವಸವೇ ಈ ನವೆಂಬರ್ 1, 1956. ಹೌದು, ಇವತ್ತು ಅಂದ್ರೆ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವ ಅಂತಾನೂ ಕೂಡ ಕರೀತಾ ಈ ದಿನವನ್ನ ನಾವು ಕನ್ನಡಿಗರು ಒಂದು ರಾಜ್ಯದ ಅತ್ಯಂತ ದೊಡ್ಡ ಹಬ್ಬವಾಗಿ ಆಚರಿಸ್ತೀವಿ. ಇವತ್ತಿನ ಈ ವಿಡಿಯೋ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ, ಕನ್ನಡಿಗರಿಗೆ ಕನ್ನಡ ಅಂದ್ರೆ ಯಾಕಷ್ಟು ಪ್ರೀತಿ, ಯಾಕಷ್ಟು ಭಕ್ತಿ ಅಂತ ಅನ್ನೋದು, ಅದ್ರ ಜೊತೆಗೆ ಕನ್ನಡ ಅಂದ್ರೆ ಕನ್ನಡಿಗರು ಓವರ್ ಎಮೋಷನಲ್ ಆಗಿ, ಓವರ್ ಸೆಂಟಿಮೆಂಟಲ್ ಆಗಿ, ಓವರ್ ರಿಯಾಕ್ಷನ್ಸ್ ಕೊಡ್ತಾರೆ ಅನ್ನೋ ಕೆಲವೊಂದು ಟೀಕೆಗಳ ಬಗ್ಗೆ. ಸ್ನೇಹಿತರೆ, ನಮ್ಗೆಲ್ಲ LKG ಇಂದಾನು ಇಂಡಿಯಾ, ಇಂಡಿಪೆಂಡೆನ್ಸ್ ಡೇ, ಈ ನ್ಯಾಷನಲ್ ಆಂಥಮ್, ಈ ತರ ದೇಶಾಭಿಮಾನನ ಹೇಳ್ಕೊಟ್ಟೆ ಬೆಳೆಸಿದ್ದಾರೆ. ಅದಲ್ಲದೆ ನಮ್ಮ ರಕ್ತದ ಕಣಕಣಗಳಲ್ಲೂ ನಾವು ಭಾರತೀಯರು ಅಂತ ದೇಶಾಭಿಮಾನ, ಪ್ಯಾಟ್ರಿಯಾಟಿಸಮ್ ಅಂತ ಏನ್ ಹೇಳ್ತೀವಿ, ಇದನ್ನ ಬೆಳೆಸ್ಕೊತಾನೆ ಬಂದಿದೀವಿ. ಭಾರತೀಯನಾಗಿ ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಡೋದ್ರಲ್ಲಿ, ಹೆಮ್ಮೆ ಪಡೋದ್ರಲ್ಲಿ ತಪ್ಪಿಲ್ಲ ಅಂದ್ಮೇಲೆ, ಕನ್ನಡಿಗರಾಗಿ ನಾವು ಕನ್ನಡಿಗರು, ಕನ್ನಡ ನಮ್ಮ ಭಾಷೆ, ನಮ್ಮ ಹೆಮ್ಮೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಮಣ್ಣು ಅಂತ ಹೆಮ್ಮೆ ಪಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಇಲ್ಲಿ ಮತ್ತೊಂದು ವಿಷಯ ಏನಂದ್ರೆ, ಕನ್ನಡ ಮಾತಾಡಿ ಅಂತ ಕನ್ನಡ ನೆಲದಲ್ಲಿ ಪರಭಾಷಾ ಜನರಿಗೆ ಕನ್ನಡಿಗರು ತುಂಬಾನೇ ಟಾರ್ಚರ್ ಕೊಡ್ತಾರೆ, ತುಂಬಾ ಡಾಮಿನೇಟಿಂಗ್ ಆಗಿದ್ದಾರೆ ಅನ್ನೋ ಆ ಒಂದು ಅಭಿಪ್ರಾಯದ ಬಗ್ಗೆ. ಫ್ರೆಂಡ್ಸ್, ಪ್ಲೀಸ್, ಈ ತರ ಒಂದು ತಪ್ಪಾದ ಅಭಿಪ್ರಾಯನ ಪ್ರಚಾರ ಮಾಡೋದಕ್ಕೂ ಮೊದಲು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಪ್ರಪಂಚದ ಯಾವುದೇ ಮೂಲೆಯವರಾದ್ರೂ, ಯಾವುದೇ ಭಾಷೆಯವರಾದ್ರೂ ನೆಮ್ಮದಿಯಾಗಿ, ಸಂತೋಷವಾಗಿ ಒಂದೇ ಸೂರಿನಡೆ ಜೀವನ ನಡೆಸ್ತಿದ್ದಾರೆ ಅಂದ್ರೆ ಅದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಮಾತ್ರ. ನೀವು ನೋಡಿರ್ಬೋದು, 4-5 ತಲೆಮಾರುಗಳಿಂದ ಇಲ್ಲೇ ಬೇರೂರಿ, ಇಲ್ಲೇ ನೆಲೆಯೂರಿ, ಇಲ್ಲೇ ಅವ್ರ ಜೀವನ ಕಟ್ಕೊಂಡು ತಮ್ಮ ವಂಶನೇ ಇಲ್ಲಿ ಬೆಳೆಸ್ಕೊಂಡಿರೋಂಥ ಎಷ್ಟೋ ಕನ್ನಡೇತರ ಜನಗಳು ಇಲ್ಲಿ ಸಂತೋಷವಾಗಿ ಬದುಕ್ತಿದ್ದಾರೆ. ಅವ್ರು ಯಾರಿಗೂ ಇಲ್ಲದ ಸಮಸ್ಯೆ ನಿನ್ನೆ ಮೊನ್ನೆ ಬಂದ ಕೆಲವೊಬ್ರಿಗೆ ಮಾತ್ರ ಹೇಗ್ ತಾನೇ ಸಾಧ್ಯ? ಅಲ್ಲದೆ ನೀವು ಅವ್ರನ್ನ ಮಾತಾಡಿಸ್ ನೋಡಿ, ಅವ್ರು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಾರೆ, ಕನ್ನಡ ನನ್ನ ಮಾತೃಭಾಷೆ ಅಲ್ಲ, ಆದ್ರೆ ಜೀವನ ಕೊಟ್ಟಂತಹ ಭಾಷೆ, ನಮಗೆ ಜೀವನಾನ ಕಟ್ಕೊಳ್ಳಿಕ್ಕೆ ಶಕ್ತಿ ಕೊಟ್ಟಂತಹ ಭಾಷೆ ಅಂತ. ಒಂದರ್ಥ ಮಾಡ್ಕೊಳ್ಳಿ, ನಿಮಗೆ ಕನ್ನಡ ಕಲೀರಿ ಅಂತ ಯಾರಾದ್ರೂ ಹೇಳ್ತಿದಾರೆ ಅಂದ್ರೆ ಅಲ್ಲಿ ನಿಮ್ಮನ್ನ ಡಾಮಿನೇಟ್ ಮಾಡ್ಬೇಕು ಅಥವಾ ನಿಮ್ಮನ್ನ ಅವಮಾನಿಸ್ಬೇಕು ಅನ್ನೋ ಕಾರಣಕ್ಕಲ್ಲ. ನಿಮಗೆ ನಿಮ್ಮ ದಿನನಿತ್ಯದ ಜೀವನ ಈಸಿ ಆಗ್ಲಿ, ನೀವು ದಿನನಿತ್ಯಕ್ಕೆ ಬೇಕಾಗಿರುವಂತಹ ಪದಗಳನ್ನ ಬಳಸ್ಲಿಕ್ಕೆ ನಿಮಗೆ ಸುಲಭವಾಗ್ಲಿ ಅನ್ನೋದು. ಐನೋ ನೀವೆಲ್ಲರೂ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು, ಅಥವಾ ಯು ಮೇ ಬಿ ಇಂಟು ಬಿಸ್ನೆಸ್. ಓಕೆ, ಅಲ್ಲಿ ನಿಮ್ಮ ಕಸ್ಟಮರ್ಸ್ ಅಥವಾ ನಿಮ್ಮ ಸರ್ಕಲ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಮಾತಾಡ್ತೀರಾ ಅಥವಾ ಅವ್ರು ನಿಮ್ಮ ಭಾಷೆಯಲ್ಲಿ ಮಾತಾಡ್ಬೋದು, ಐ ಅಗ್ರಿ. ಬಟ್ ನೀವು ಯಾವುದೇ ಮಾರ್ಕೆಟ್ಗೆ ಹೋದಾಗ ನಿಮಗ್ ಬೇಕಾಗಿರೋಂಥ ಚಿಕ್ಕ ಪುಟ್ಟ ತರಕಾರಿಗಳು, ಸೊಪ್ಪುಗಳು ತಗೋಬೇಕು ಅಂದ್ರೆ, ಅಥವಾ ಅಲ್ಲಿ ನೀವು ವ್ಯವಹರಿಸ್ಬೇಕಂದ್ರೆ 50 ರೂಪಾಯಿ, 100 ರೂಪಾಯಿ ಅನ್ನೋ ಚಿಕ್ಕ ಚಿಕ್ಕ ಕನ್ನಡ ಪದಗಳನ್ನ ಕಲೀರಿ ಅಂತ ಹೇಳೋದು ತಪ್ಪ? ಇಲ್ಲಿ ಕಲ್ತ್ರೆ ನಿಮಗೆ ಉಪಯೋಗ ಹೊರತು ಅವ್ರಿಗೆ ಯಾರಿಗೂ ಅಲ್ಲ. ನನಗೆ ಒಂದ್ ಅರ್ಥ ಆಗಲ್ಲ, ನೀವುಗಳು ಬಂದಿರೋದು ಕನ್ನಡ ಮಾತಾಡೋ ಪ್ರದೇಶಕ್ಕೆ, ಕನ್ನಡಿಗರು ಇರೋಂಥ ಪ್ರದೇಶಕ್ಕೆ. ಇಲ್ಲಿ ಸಹಸ್ರಾರು ಮಂದಿ ಕನ್ನಡಿಗರಿದ್ದಾರೆ, ಅವರೆಲ್ಲರ ಮಧ್ಯೆ ನೀವು ಬಂದು ಆ ಭಾಷೆನ ನೀವು ಕಲಿಯೋದು ಉತ್ತಮನ, ಅಥವಾ ನಿಮ್ಮೊಬ್ಬರಿಗೋಸ್ಕರ ಇಷ್ಟು ಮಂದಿ ಅವ್ರ ಭಾಷೆನ ಬಿಟ್ಟು ನಿಮ್ ಭಾಷೆ ಕಲಿತು ಮಾತಾಡೋದು ಉತ್ತಮನ? ಹೇಗ್ ತಾನೇ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಕನ್ನಡಿಗರು ನಿಮ್ಮ ಭಾಷೆನೇ ಕಲಿತು ನಿಮ್ಮೊಟ್ಟಿಗೆ ಮಾತಾಡ್ಬೇಕು ಅಂತ? ಇಲ್ಲೇ ಬಂದು, ಇಲ್ಲೇ ನೆಲೆಸಿ, ಇಲ್ಲೇ ಕೆಲಸ ಮಾಡಿ, ಇಲ್ಲಿಂದನೇ ಸಂಪಾದನೆ ಮಾಡಿ, ಇಲ್ಲಿಂದನೇ ಜೀವನಕ್ಕೊಂದು ದಾರಿ ಕಂಡುಕೊಂಡು ಇಲ್ಲಿಯ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಅವಹೇಳನ ಮಾಡಿದ್ರೆ ಕೇಳ್ಕೊಂಡು ಸುಮ್ಮನಿರ್ಬೇಕಾ ಕನ್ನಡಿಗರು? ಅಕಸ್ಮಾತ್ ಅವ್ರೇನಾದ್ರೂ ತಿರುಗ್ ಬಿದ್ರೆ ಕನ್ನಡಿಗರು ಹಾಗೆ, ಕನ್ನಡಿಗರು ಹೀಗೆ ಅನ್ನೋ ಬೇಡದ ಪದಗಳು. ಸ್ನೇಹಿತರೆ, ಬಹಳ ದುಃಖದಿಂದ ಈ ಮಾತನ್ನ ಹೇಳ್ತಿದ್ದೀನಿ. ಇಲ್ಲಿ ಖಂಡಿತ ತಪ್ಪು ಅವರದ್ದಲ್ಲ, ತಪ್ಪು ನಮ್ಮಗಳದು, ಕನ್ನಡಿಗರದ್ದೇ ತಪ್ಪು. ನಾವು ಯಾರಾದ್ರೂ ಪರಭಾಷೆಯವರು ಇಲ್ಲಿಗೆ ಬಂದು ಎಲ್ಲೋ ಹೋಗ್ಬೇಕು, ಒಂಚೂರು ಅಡ್ರೆಸ್ ಹೇಳಿ ಅಂತ ಕೇಳಿದ್ರೆ ಅಲ್ಲಿ ಸೀದಾ ಹೋಗಿ ಬಲಕ್ ತಿರುಗಿ, ಎಡಕ್ ತಿರುಗಿ ಅಂತ ನಾವು ಹೇಳಲ್ಲ.
ಯು ಜಸ್ಟ್ ಗೋ ಸ್ಟ್ರೈಟ್, ಟೇಕ್ ಎ ರೈಟ್ ಅಂಡ್ ದೇರ್ ಯು ಕ್ಯಾನ್ ಟೇಕ್ ಲೆಫ್ಟ್ ಅಂಡ್ ಯು ವಿಲ್ ಫೈಂಡ್ ಎ ಸರ್ಕಲ್ ಅಂತ ಅವ್ರಿಗೆ ಕಂಫರ್ಟ್ ಮಾಡ್ತಾ ಹೋಗ್ತೀವಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗೊತ್ತಿಲ್ಲ ಅಂದ್ರು కష్టపట్టాದ್ರೂ కలుసుకొండాದ್ರೂ స్ట్రైట్ అప్ పోంగో, రైట్ పోంగో, అక్కడికి వెళ్ళండి, ఇక్కడికి రండి, మనసులాయో ಚಟ ಠೀಕ್ ಹೇ ಭಯ್ಯ ಅಂತ ಈ ತರ ಅವ್ರ ಭಾಷೆಗಳನ್ನ ಕಲ್ತ್ಕೊಂಡು ಅವ್ರ ಭಾಷೆಯಲ್ಲೇ ನಾವು ಉತ್ತರಿಸ್ತಿದ್ದೀವಲ್ಲ, ಅದೇ ನಾವು ಮಾಡ್ತಿರೋಂಥ ದೊಡ್ಡ ತಪ್ಪು. ಗೆಳೆಯರೇ, ಹೊರಗಿನಿಂದ ಬಂದವ್ರಿಗೆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಡ್ಬೇಕು ಅಂತ ನಾವು ಅವ್ರಿಗೆ ಏನೆಲ್ಲ ಬೆನಿಫಿಟ್ ಆಗ್ಲಿ, ಅವ್ರಿಗೆಲ್ಲ ಉಪಯೋಗ ಆಗ್ಲಿ ಅಂತ ನಮ್ಮ ಪ್ರತಿಯೊಂದು ನಡೆಯು ಹೇಗಾಗಿದೆ ಅಂದ್ರೆ ಅವ್ರಿಗೆ ಸ್ಪೂನ್ ಫೀಡಿಂಗ್ ಮಾಡಿ 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 ಇವತ್ತು ನಾವು ಯಾವ ಸ್ಥಿತಿಗೆ ಬಂದು ತಲುಪಿದೀವಿ ಅಂದ್ರೆ ಕನ್ನಡ ಗೊತ್ತಿಲ್ಲ ಏನ್ ಇವಾಗ ಅನ್ನೋ ಪರಿಸ್ಥಿತಿಗೆ ನಾವೇ ನಮ್ಮನ್ನ ತಂದ್ಕೊಂಡ್ಬಿಟ್ಟಿದೀವಿ. ನಿಜ ಅಲ್ವಾ ಸ್ನೇಹಿತರೆ? ಕೊನೆದಾಗ ಒಂದ್ ಮಾತು, ನಾವಿರೋದು ಭವ್ಯ ಭಾರತದಲ್ಲಿ, ಸ್ವತಂತ್ರ ಭಾರತದಲ್ಲಿ. ಇಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು, ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ನೆಲೆಸ್ಬೋದು. ಆ ಹಕ್ಕು ಮತ್ತು ಆ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ. ಆದ್ರೆ ಯಾವ ನೆಲಕ್ಕೆ ಹೋಗ್ತೀವೋ ಆ ನೆಲದ ಸಂಸ್ಕಾರ ಸಂಸ್ಕೃತಿನ ಕಲಿತು ಅಲ್ಲಿಯ ಸಂಸ್ಕಾರ ಭಾಷೆಗಳಿಗೆ ಗೌರವ ಕೊಟ್ಟಾಗ ಮಾತ್ರನೇ ಅಲ್ಲಿ ಒಂದು ಅರ್ಥ ಹುಟ್ಟೋದು. ಇಲ್ಲಿ ಬೇರೆ ಭಾಷೆಯ ಜನಗಳು ಇಲ್ಲಿ ಬಂದು ನೆಲೆಸಿದ್ದಾರೆ ಅಂದ್ರೆ ಇಲ್ಲಿಯ ಸಂಸ್ಕಾರ, ಇಲ್ಲಿಯ ಭಾಷೆನ ಕಲಿಯೋ ಅನಿವಾರ್ಯತೆ ಅವ್ರಿಗಿದೆಯೋ ಹೊರತು ಅವರ ಭಾಷೆನ ಕಲಿತು ಅಥವಾ ಅವ್ರಿಗೆ ಅವ್ರ ಭಾಷೆಯಲ್ಲೇ ಅರ್ಥ ಮಾಡಿಸ್ಬೇಕು ಅನ್ನೋ ಅನಿವಾರ್ಯತೆ ನಮ್ಗಳಿಗೆ ಖಂಡಿತ ಇಲ್ಲ. ನಮ್ಮ ನೆಲದ ಮೇಲೆ ನಮಗಿರೋ ಪ್ರೀತಿ, ವಿಶ್ವಾಸ, ಗೌರವಗಳನ್ನ ಅವರು ಓವರ್ ಸೆಂಟಿಮೆಂಟಲ್, ಓವರ್ ಎಮೋಷನಲ್ ಅಂತ ಟ್ಯಾಗ್ ಮಾಡಿದ್ರೆ ಇಟ್ಸ್ ದೇರ್ ಪ್ರಾಬ್ಲಮ್ ಬಟ್ ನಾಟ್ ಅವರ್ಸ್. ನಾವು ಹುಟ್ಟಿರೋದು ಹೀಗೆ, ನಾವು ಇಷ್ಟು ವರ್ಷ ನಡ್ಕೊಂಡು ಬಂದಿರೋದು ಹೀಗೆ, ಮುಂದೆ ಸಾಯೋವರೆಗೂ ನಾವು ಇರೋದು ಹೀಗೆ. ಯಾವತ್ತಿಗೂ ಕನ್ನಡ ಅಂದ್ರೆ ನಮ್ಗದೊಂದು ಎಮೋಷನ್, ಅದು ನಮ್ಮ ಶಕ್ತಿ. ನಾವು ನಮ್ಮಮ್ಮನ್ನ ಪೂಜಿಸ್ತೀವಿ, ಗೌರವಿಸ್ತೀವಿ, ಭಕ್ತಿನ ನೋಡ್ತೀವಿ. ಆದ್ರೆ ಅದನ್ನೇ ತಪ್ಪು ಅಂತ ಅವ್ರು ಪ್ರೊಜೆಕ್ಟ್ ಮಾಡಿದ್ರೆ ಅಲ್ಲಿಗೆ ನೀವ್ ಅರ್ಥ ಮಾಡ್ಕೋಬೇಕು, ಅವರು ನಿಮ್ಮನ್ನ ಡಾಮಿನೇಟ್ ಮಾಡ್ತಿದಾರ ಅಥವಾ ನೀವು ಅವ್ರನ್ನ ಡಾಮಿನೇಟ್ ಮಾಡ್ತಿದ್ದೀರಾ ಅಂತ. ಅದನ್ನ ನೀವು ಅವಮಾನ ಅಂತ ಪರಿಗಣಿಸೋದಲ್ಲ, ತಿರುಗಿಸಿ ಅವ್ರಿಗೆ ವಾಪಸ್ ಕೊಡೋದನ್ನ ಕಲಿಬೇಕು. ಒಂದು ಗಾದೆ ಇದೆಯಲ್ಲ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ. ನಾವೆಲ್ಲ ಖಂಡಿತ ಆ ದಿಕ್ಕಿನಲ್ಲೇ ಸಾಕ್ತಾ ಇದ್ದೀವಿ. ನಮ್ಮ ಭಾಷೆನ ಪರರಿಗೋಸ್ಕರ ತ್ಯಾಗ ಮಾಡಿ ಅವ್ರ ಭಾಷೆನ ನಮ್ಮ ನೆಲದಲ್ಲಿ ಬೆಳೆಸ್ತಾ ಇದ್ದೀವಿ. ಆದ್ರೆ ನಮ್ಮ ಭಾಷೆನ ನಮ್ಮ ಕೈಯಲ್ಲೇ ಕೊಲ್ತಾ ಇದ್ದೀವಿ. ಕನ್ನಡಿಗರು ಯಾವತ್ತಿದ್ರು ಸೌಹಾರ್ದ ಪ್ರಿಯರು ಹಾಗೂ ಬೇರೆ ಭಾಷೆಯನ್ನ ಗೌರವಿಸುವಂತ ಜನ. ಹಾಗಾಗಿನೇ ಇವತ್ತು ನಮ್ಮ ನೆಲದಲ್ಲಿ ನಮ್ಮ ಭಾಷೆಯ ಜೊತೆಗೆ ಎಲ್ಲಾ ಭಾಷೆಗಳು ಹೊಂದಿಕೊಂಡು ಸಹಬಾಳ್ವೆಯಿಂದ ಆಗ್ತಾ ಹೋಗ್ತಾ ಇರೋದು. ಯಾರೋ ತಿಳಿಗೇಡಿಗಳು ಹೇಳಿದ ಮಾತ್ರಕ್ಕೆ ಕನ್ನಡಿಗರು ಖಂಡಿತವಾಗ್ಲೂ ಡಾಮಿನೇಟಿಂಗ್ ನೇಚರ್ ಅವರು ಅಲ್ಲ, ಅಥವಾ ಕನ್ನಡ ಕಲೀರಿ ಅಂತ ಹಿಂಸೆ ಕೊಡೋರು ಅಲ್ಲ. ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಹೆಮ್ಮೆ. ನೀವು ಕಲೀರಿ ಬಿಡಿ, ಆದ್ರೆ ಈ ನೆಲದಲ್ಲಿ ಇದ್ದಾಗ ನಮ್ಮ ಭಾಷೆನ ಅವಮಾನಿಸುವಂತ ಕೆಲಸನ ಮಾಡಿದಾಗ ಮಾತ್ರ ಕನ್ನಡಿಗರು ನಿಜವಾದ ಕ್ರೂರಿಗಳ. ಸ್ನೇಹಿತರೆ, ಕೊನೆಯದಾಗಿ ನಾವು ಬೇರೆಯವ್ರನ್ನ ದೂಷಿಸೋದಲ್ಲ, ಅವ್ರುಗಳನ್ನ ಅಂದು ಏನು ಪ್ರಯೋಜನ ಇಲ್ಲ. ಕನ್ನಡಿಗರಾಗಿ ಮೊದಲು ನಮ್ಮ ಭಾಷೆಯನ್ನ ನಾವು ಗೌರವಿಸೋಣ, ಪ್ರತಿನಿತ್ಯ ನಮ್ಮ ಭಾಷೆನ ನಾವು ಬಳಸೋಣ. ಅದೇ ಸಾಕು ನಮ್ಮ ಭಾಷೆನ ಉಳಿಸ್ಕೊಳ್ಳಿಕ್ಕೆ, ಮುಂದಿನ ಪೀಳಿಗೆಗೆ ನಮ್ಮ ಭಾಷೆಯ ಶ್ರೀಮಂತಿಕೆನ ತೋರಿಸ್ಲಿಕ್ಕೆ. ನಮ್ಮ ಭಾಷೆ, ನಮ್ಮ ಗರಿಮೆ ಅನ್ನೋದನ್ನ ಯಾವತ್ತಿಗೂ ಮರಿಬೇಡಿ. ಕನ್ನಡ ತಾಯಿಯ ಮಕ್ಕಳಾದ ನಾವು ಕನ್ನಡ ಭಾಷೆನ ಮತ್ತಷ್ಟು ಉತ್ತುಂಗಕ್ಕೆ ಏರಿಸೋಕೆ ಪ್ರಯತ್ನ ಮಾಡಬೇಕೆ ಹೊರತು ಕನ್ನಡದ ಅಸ್ತಿತ್ವವನ್ನೇ ಕಳೆಯೋ ಹಾಗೆ ಮಾಡಬಾರ್ದು. ಅಂಡ್ ಲಾಸ್ಟ್ಲಿ, ಟು ಆಲ್ ದ ಕನ್ನಡ ಹೇಟರ್ಸ್ ದೇರ್, ಕನ್ನಡ ಈಸ್ ಇನ್ ಅವರ್ DNA. ವಿ ಮೇ ಡೈ ಬಟ್ ದ ಲೆಗಸಿ ಫಾಲೋಸ್ ಫಾರ್ ಎವರ್. ಕನ್ನಡ ನಮ್ಮ ಜೀವ, ನಮ್ಮ ರಕ್ತದ ಕಣಗಳಲ್ಲೂ ಕನ್ನಡ ಇದೆ. ಇದು ನಿಮಗೆ ಸಮಸ್ಯೆ ಆದ್ರೆ ಖಂಡಿತವಾಗ್ಲೂ ಇಟ್ಸ್ ಯುವರ್ ಪ್ರಾಬ್ಲಮ್, ನಾಟ್ ಕನ್ನಡಿಗಸ್. ನಮ್ಮ ಪ್ರತಿ ಉಸಿರಾಟದಲ್ಲೂ ಇರೋ ಒಂದೇ ಒಂದು ಸ್ಲೋಗನ್ ಏನ್ ಗೊತ್ತಾ? ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.